ಲಕ್ಷಾಂತರ ಸಂಖ್ಯೆಯಲ್ಲಿ ಮನೆ ಕಟ್ಟಿರುವಂತಹ ಜನ ಬೆಂಗಳೂರಿನಲ್ಲಿ ಓಸಿ ಮತ್ತು ಸಿಸಿಯ ಕಾರಣಕ್ಕೆ ಕರೆಂಟ್ ಕನೆಕ್ಷನ್ ಅನ್ನು ತಮ್ಮ ಮನೆಗೆ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಸರ್ಕಾರ ನಾವು ನೆರವಿಗೆ ಬರ್ತೀವಿ, ವಿನಾಯಿತಿ ಕೊಡ್ತೀವಿ ಅಂತ ಹೇಳ್ತು, ಆದರೂ ಕರೆಂಟ್ ಕನೆಕ್ಷನ್ ಇವರಿಗೆ ಸಿಕ್ಕಿಲ್ಲ. ಯಾಕೆ ಅನ್ನೋದ್ರ ಡೀಟೇಲ್ಸ್ ಇದೆ ನೋಡೋಣ. 30-40 ಕಟ್ಟಡಗಳಿಗೆ ವಿನಾಯಿತಿ ಇದ್ರೂ ಅಡಕತ್ತರಿಯಲ್ಲಿ ನಿವಾಸಿಗಳು ಟೆರೆಸ್ ಮೇಲೆ ಸ್ಟೋರ್ ರೂಮ್, ಬಾತ್ರೂಮ್ ಕಟ್ಟಿ ಕರೆಂಟ್ಗಾಗಿ ಪರದಾಟ. ಸಾವಿರಾರು ಕಟ್ಟಡಗಳಲ್ಲಿ ಇದೇ ಸಮಸ್ಯೆ ಅಂತಿದ್ದಾರೆ ಗುತ್ತಿಗೆದಾರರು. ಒಟ್ಟು 3 ಅಂತಸ್ತಿಗೆ ಅನುಮತಿ ನೀಡಿರುವ ಸರ್ಕಾರ ಕಳೆದ ಏಪ್ರಿಲ್ನಿಂದ ಜನ ವಿದ್ಯುತ್ ಸಂಪರ್ಕ ಪಡೆಯೋದು ಆಕಾಶ ತಾರೆಯಂತಾಗಿದೆ. ಓಸಿ ಸಿಸಿ ಕಡ್ಡಾಯ ಆದೇಶ ಲಕ್ಷಾಂತರ ಜನರನ್ನ ಪರದಾಡುವಂತೆ ಮಾಡಿತ್ತು. ಸುಮಾರು 4-5 ಲಕ್ಷ ಮನೆಗಳು ನಿರ್ಮಾಣವಾಗಿದ್ರು. ಕರೆಂಟ್ ಕನೆಕ್ಷನ್ ಇಲ್ಲದೆ ಕತ್ತಲಲ್ಲಿದ್ವು. ಜನರ ಹಾಗೂ ವಿದ್ಯುತ್ ಗುತ್ತಿಗೆದಾರರ ಬೇಡಿಕೆ ಒತ್ತಾಯಕ್ಕೆ ಸರ್ಕಾರ 30-40 ನಿವೇಶನದಲ್ಲಿನ ಕಟ್ಟಡಗಳಿಗೆ ಓಸಿ ಕಡ್ಡಾಯವಲ್ಲವ ಎನ್ನುವ ನಿರ್ಧಾರಕ್ಕೆ ಬಂತು. ಜೊತೆಗೆ G+2 ಫ್ಲೋರ್ ಮೀರದಂತೆ ಹಾಗೂ ಸ್ಟಿಲ್ಟ್ ಪ್ಲಸ್ 3 ಅಂತಸ್ತಿಗೆ ಅವಕಾಶ ನೀಡಲಾಗಿದೆ. ಆದರೂ ಸಾವಿರಾರು ಮನೆಗಳಿಗೆ ವಿದ್ಯುತ್ ಸಂಪರ್ಕ ನೀಡಲು ಸಾಧ್ಯವಾಗ್ತಿಲ್ಲ. ಇದಕ್ಕೆ ಕಾರಣವಾಗಿರೋದು ಸ್ಟಿಲ್ಟ್ ಅಂದ್ರೆ ಗ್ರೌಂಡ್ ಅಲ್ಲಿ ಸಂಪೂರ್ಣ ಪಾರ್ಕಿಂಗ್ ಬಿಡದೆ ರೂಮ್ ಹಾಗೂ 3ನೇ ಫ್ಲೋರ್ ಮೇಲೆ ರೂಮ್ ಅಥವಾ ಟಾಯ್ಲೆಟ್ ನಿರ್ಮಿಸಿದ್ರು ವಿದ್ಯುತ್ ಸಂಪರ್ಕಕ್ಕೆ ತೊಡಕಾಗ್ತಿದೆಯಂತೆ. ಸರ್ಕಾರ ಒಂದು ಆದೇಶ ಮಾಡಿದೆ, ಏನಂತ ಗ್ರೌಂಡ್ ಫಸ್ಟ್ ಸೆಕೆಂಡ್ ಇದ್ರೆ ಕೊಡಬಹುದು ಅಂತ. ಅದೇನಾಗಿದೆ ಅಂದ್ರೆ ಕನ್ಸ್ಯೂಮರ್ ಏನ್ ಮಾಡಿರ್ತಾನೆ, ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಜಾಗ ತೆಗೆದಿರ್ತಾನೆ, ಅವ್ನು ಸಾಲ ಕಟ್ಟಬೇಕು, ಏನೋ ಮತ್ತೊಂದು ಕಟ್ಟಬೇಕು ಇರ್ತದೆ. ಅದೇನ್ ಮಾಡ್ತಾನೆ ಅಂದ್ರೆ ಆ ಪೀಸ್ ಕೆಳಗಡೆ ಒಂದು ಮುಕ್ಕಾಲು ಭಾಗ ಪಾರ್ಕಿಂಗ್ ಮಾಡ್ಕೊಂಡು ಒಂದು ಕಾಲು ಭಾಗ ಮನೆ ಕಟ್ಟಿರ್ತಾನೆ. ಮೇಲ್ಗಡೆ ಏನಂದ್ರೆ ವೇಸ್ಟೇಜ್ ಅಂತ ಒಂದು ರೂಮ್ ಮಾಡಿರ್ತಾನೆ. ಆ ರೂಮ್ ಮಾಡಿದ್ರು ಕನ್ಸಿಡರ್ ಮಾಡ್ತಾ ಇಲ್ಲ. ಬೆಸ್ಕಾಮಲ್ಲಿ ಫೈಲ್ ಹಾಕಿದ್ರೆ ಕನ್ಸ್ಯೂಮರ್ ಪೆಂಡಿಂಗ್ ಇಕ್ಕಿರ್ತಾನೆ. ಏನನ್ನ ಕೇಳಿದ್ರೆ ನೋಟಿಸ್ ಕೊಡ್ತೀನಿ, ಎಂಡಾಸ್ಮೆಂಟ್ ಕೊಡ್ತೀನಿ ಅಂತಾರೆ. ಆದರೆ ಯಾವುದೇ ಕಾರಣಕ್ಕೂ ಸರ್ಕಾರಕ್ಕೆ ಮಾನ್ಯತೆ ಅವರು ಕೊಡ್ತಾ ಇಲ್ಲ ನಮ್ಮ KRC ಅವರು ಅವ್ರ ಗೈಡೆನ್ಸ್ ಕೊಡ್ತಾ ಇಲ್ಲ. ಇವರು ಸರ್ಕಾರ ಅಡ್ಡಗೋಡೆ ಮೇಲೆ ನಮ್ಗೆ ದೀಪ ಹಾಕಿ ಪ್ರತಿಯೊಬ್ಬ ಅದು ಒಂದು ಸಾವಿರಾರು ಮನೆಗಳು ಪೆಂಡಿಂಗ್ ಇದೆ. ಆ ಥರ ಇವರು ಆದೇಶ ಮಾಡಿರೋದಕ್ಕೂ ಅಲ್ಲಿಗೂ ಎರಡೂ ಟ್ಯಾಲಿ ಆಗ್ತಾ ಇಲ್ಲ. ಏನು ಈಗ ಸರ್ಕಾರ ಆದೇಶ ಮಾಡಿದೆ, G+2 ಅಂತ ಹೇಳಿ ಮಾತ್ರ ಆದೇಶ ಮಾಡಿದೆ. ಅದರಲ್ಲೂ ಸ್ಯಾಂಕ್ಷನ್ ಪ್ಲಾನ್ ಅಂತ ಕೇಳಿದ್ರು. ಸದ್ಯಕ್ಕೆ ಸ್ಯಾಂಕ್ಷನ್ ಪ್ಲಾನ್ನ ಕ್ಯಾನ್ಸಲ್ ಮಾಡಿ ಓನ್ಲಿ ರಿಜಿಸ್ಟರ್ ಪತ್ರದ ಮೇಲೆ ಕರೆಂಟ್ ಕೊಡಲಿಕ್ಕೆ ಆಗಿದೆ. ಆದರೆ G+2 ಮೇಲ್ಗಡೆ ಒಂದು ಟ್ಯಾಂಕ್ ರೂಮ್ ಅಂತ ಪ್ರಾವಿಷನ್ ಮಾಡಿದ್ರು ಕನ್ಸಿಡರೇಷನ್ ಮಾಡ್ತಾ ಇದ್ದಾರೆ. ಆ ರೂಮು ಇರ್ಕೂಡ್ದು ಅಂತ ಒಂದು ಸಾಲದೇ ಇದಕ್ಕೆ ಟ್ಯಾಂಕ್ ರೂಮ್ ಅಂತ ನಾವು 3 ಕಡೆ ಹಾಲ್ ಹಾಕಿ ಬಾಗಿಲನ್ನು ಹಾಕಿದೆ ಒಂದು ಲೈಟಿನ ಬಾಕ್ಸ್ ವ್ಯವಸ್ಥೆ ಮಾಡಿದರೆ ಅದನ್ನು ಕಿತ್ತಾಕಿ ನೀವು ಏನೂ ಇರ್ಕೂಡ್ದು ಅಲ್ಲಿ ವೈರಿಂಗು ಅಂತಾರೆ. ಆಮೇಲೆ ಫೀಲ್ಡ್ ಆಫೀಸರ್ ಬಂದ್ಬಿಟ್ಟು ಏನು ಹೇಳ್ತಾ ಇದ್ದಾನೆ, ಅದನ್ನು ರೆಕ್ಟಿಫೈ ಮಾಡಿ ಫೋಟೋ ಹಾಕಿ ಸೈನ್ ಮಾಡಿ ಕಳಿಸ್ಬೇಕಂತ ಎ ಸಪೋಸ್ ಅದಿಲ್ಲ ಅಂದರೆ ಇನ್ಸ್ಪೆಕ್ಷನ್ ಮಾಡ್ತೀನಿ ಅಂತಾನೆ. ಎ ಇನ್ಸ್ಪೆಕ್ಷನ್ ಮಾಡೋದ್ರಿಂದ ಫೀಲ್ಡ್ ಆಫೀಸರ್ ಯಾಕೆ? ವೈ ಶುಡ್ ಯು ವಾಂಟ್ ಫೀಲ್ಡ್ ಆಫೀಸರ್? 30-40 ವಿಸ್ತೀರ್ಣದ ಕಟ್ಟಡಗಳಿಗೆ ವಿನಾಯಿತಿ ಇದ್ರೂ ಅಡಕತ್ತರಿಯಲ್ಲಿ ನಿವಾಸಿಗಳು ಸಿಲುಕಿದ್ದಾರೆ. ಈಗ ಇದಕ್ಕೆ ಮೇಜರ್ ಕಾರಣವಾಗಿರೋದು ಟೆರೆಸ್ ಮೇಲೆ ಸ್ಟೋರ್ ರೂಮ್, ಬಾತ್ರೂಮ್ ಕಟ್ಟಿರೋದು ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡುವಂತಾಗಿದೆ. ಸಾವಿರಾರು ಕಟ್ಟಡಗಳಲ್ಲಿ ಇದೇ ಸಮಸ್ಯೆ ಅಂತಿದ್ದಾರೆ ವಿದ್ಯುತ್ ಗುತ್ತಿಗೆದಾರರು. ಒಟ್ಟು 3 ಅಂತಸ್ತಿಗೆ ಅನುಮತಿ ನೀಡಿರುವ ಸರ್ಕಾರ 3 ಅಂತಸ್ತು ಮೀರಿ ಒಂದು ಸಣ್ಣ ಬಾತ್ರೂಮ್, ಸ್ಟೋರ್ ರೂಮ್ ಕಟ್ಟಿದ್ರೂ ಸಮಸ್ಯೆ ಆಗಿದೆ. ಈ ರೀತಿಯ ಕಟ್ಟಡಗಳನ್ನ ಪರಿಗಣಿಸುವಂತೆ ಗುತ್ತಿಗೆದಾರರು ಒತ್ತಾಯ ಮಾಡ್ತಿದ್ದಾರೆ. ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್ ಕಟ್ಟಿದ್ರು ಕೊಡಲ್ಲ. ಸ್ಟೋರ್ ರೂಮ್ ಆಗಲಿ, ಒಂದು ರೂಮ್ ಆಗಲಿ, ಒಂದು ಟಾಯ್ಲೆಟ್ ಕಟ್ಟಿದ್ರು ಅದ್ರ ಮೇಲ್ಗಡೆ 2 ಫ್ಲೋರ್ ಕಟ್ಟಕ್ಕೆ 2 ಮಾಡಿ ಕಟ್ಟಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದಾರೆ. ಆದರೆ ನಮ್ಮ ಇವಾಗ ಇರೋದು ಏನು ಕಟ್ಟಡ ಏನು ಕಟ್ಟಿದ್ದಾರೆ ಓನರ್ಗಳು, ಗ್ರಾಹಕರು ಗ್ರೌಂಡ್ ಫ್ಲೋರಲ್ಲಿ ಒಂದು ರೂಮ್, ಅಟ್ಲೀಸ್ಟ್ ಒಂದು ರೂಮ್ ಆದರೂ ಕಟ್ಟಿರ್ತಾರೆ, ಇಲ್ಲ ಒಂದು ಟಾಯ್ಲೆಟು, ಇಲ್ಲ ಒಂದು ಕಿಚನ್ ಆದರೂ ಕಟ್ಬಿಡ್ತಾರೆ. ಹಂಗೆ ಕಟ್ಟಿದರೆ ಅದ್ರ ಮೇಲ್ಗಡೆ 2 ಫ್ಲೋರ್ ಕಟ್ಟಕ್ಕೆ ಅವಕಾಶ ಇದೆ. ಅದ್ರ ಮೇಲ್ಗಡೆ ಆದರೆ ಇಲ್ಲ ಅಂದರೆ ಫುಲ್ ಪಾರ್ಕಿಂಗ್ ಕೊಟ್ಟರೆ ಇನ್ನು 3 ಫ್ಲೋರ್ ಕಟ್ಬೋದು. ಗ್ರೌಂಡ್ ಫ್ಲೋರ್, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್ ಮಾತ್ರ ಕಟ್ಬೋದು. ಅದ್ರ ಮೇಲ್ಗಡೆ ಒಂದು ರೂಮ್ ಕಟ್ಟೋಕ್ಕೂ ಬಿಡಲ್ಲ. ಆದ್ದರಿಂದ ನಾವು ಇವತ್ತೇನು ಬೇಡಿಕೆ ಇಟ್ಟಿದ್ವಿ ಅಂದರೆ 4ನೇ ತಾರೀಕು ಏಪ್ರಿಲ್ 9ನೇ ತಾರೀಕು ಒಳಗಡೆ ಈ ಆದೇಶ ಬರೋದಕ್ಕೆ ಮುಂಚೆ ಯಾವ ಗ್ರಾಹಕರುಗಳು ತಾತ್ಕಾಲಿಕ ಸಂಪರ್ಕ ತಗೊಂಡಿದ್ದಾರೆ ಆ ಕಟ್ಟಡಗಳಿಗೆಲ್ಲ ಸಂಪೂರ್ಣವಾಗಿ ವಿನಾಯಿತಿ ನೀಡಿ, ಇಲ್ಲ ಒನ್ ಟೈಮ್ ಸೆಟ್ಲ್ಮೆಂಟ್ ಕೊಡಿ, ಇಲ್ಲ ಫುಲ್ ವಿನಾಯಿತಿ ನೀಡಿ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಅಂತ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಒಟ್ನಲ್ಲಿ ಸರ್ಕಾರ 30-40 ಕಟ್ಟಡಗಳಿಗೆ ಓಸಿ ವಿನಾಯಿತಿ ಕೊಡ್ತು. ಜೊತೆಗೆ G+2 ಅಥವಾ ಸ್ಟಿಲ್ಟ್ ಅಂದ್ರೆ ಗ್ರೌಂಡ್ ಸಂಪೂರ್ಣ ಪಾರ್ಕಿಂಗ್ ಪ್ಲಸ್ 3 ಫ್ಲೋರ್ ಎನ್ನುವ ನಿಯಮವನ್ನ ಈಗಾಗಲೇ ಕಟ್ಟಿರುವ ಕಟ್ಟಡಗಳಿಗೆ ಸ್ವಲ್ಪ ಸಡಿಲಿಸಬೇಕು, ಇಲ್ಲ ತುಂಬಾ ಕಷ್ಟ ಅನ್ನೋದು ಜನರ ಹಾಗೂ ಗುತ್ತಿಗೆದಾರರ ಅಳಲು. ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು.